ಏನೋ ಭೀಮಾ, ಬಚ್ಚಿಟ್ಕೊಂಡು ಏನ್ ನೋಡ್ತಿದ್ಯಾ? ಅಲ್ಲಿಂದ ಬಾ, ಇಲ್ಲಿ ಏನಾಯ್ತು? ನಮ್ಮಮ್ಮ ಹೇಗಿದ್ದಾಳೆ ಅಂತ ಅದನ್ನ ನಾನು ನೋಡ್ತಿದ್ದೆ. ಹೇಗಿರ್ತಾಳೆ ಅಂದ್ರೆ ಮನುಷ್ಯರ ತರನೇ ಇರ್ತಾಳೆ. ಮನುಷ್ಯರು ಅಂದ್ರೆ ಮನುಷ್ಯ ಅಂದ್ರೆ ಮನುಷ್ಯ ಅಲ್ವೇನೋ? ಅಂದ್ರೆ ಈಗ ನೋಡು, ನೀನು ನಾನು ಎಲ್ರೂ ಮನುಷ್ಯರಲ್ವಾ? ನಾವೆಲ್ರೂ ಒಂದೇ ತರ ಇಲ್ವಾ? ಮತ್ತೆ ನಮ್ಮ ಅಮ್ಮನ ತರ ನೀನ್ ಯಾಕಿಲ್ಲ? ನಮ್ಮ ಅಮ್ಮನೇ ಬೇರೆ, ಮತ್ತೆ ನೀನೇ ಬೇರೆ ತರ ಕಾಣ್ತೀಯ. ಮತ್ತ್ಯಾಕೆಲ್ರು ಹೀಗೆ ಹೇಳ್ತಾರೆ ನೀನ್ ನಮ್ಮ ಅಮ್ಮನ ತರನೇ ಅಂತ? ನೀನ್ ಇನ್ಮೇಲೆ ನಮ್ಮ ಅಮ್ಮ ಅಂತ. ನೀನ್ ನಮ್ಮ ಅಮ್ಮನ? ಅಯ್ಯೋ ದೇವ್ರೆ ಭೀಮಾ, ಎಲ್ರೂ ಮನುಷ್ಯರಾಗಿ ಹುಟ್ಟಾರಲ್ವಾ, ಆಗ ಎಲ್ರೂ ಒಂದೇ ತರ ಇರ್ತಾರೆ. ಮತ್ತೆ ಅವ್ರು ಎಲ್ಲಿರ್ತಾರೆ, ಏನ್ ತಿಂತಾರೆ, ಹೇಗ್ ಬೆಳೀತಾರೆ, ಅವ್ರ ಮನೆ ಎಲ್ಲಿದೆ, ಅದರ ಮೇಲೆ ಎಲ್ಲ ಅವಲಂಬಿತವಾಗಿರುತ್ತೆ. ನಾವು ಎಲ್ರು ಹಾಗೆ ರೊಟ್ಟಿ ತಿನ್ನೋದು. ನಾವ್ ಹೇಗ್ ಬೇರೆ ಅನ್ಸ್ತೀವಿ? ಎಲ್ರು ಏನ್ ತಿಂತಾರೋ ಅದನ್ನ ತಾನೇ ನಾವು ತಿನ್ನೋದು. ಕೆಲಸದಿಂದಲೂ ಬೇರೆ ಅನ್ನಿಸ್ತೀವಿ. ಯಾರು ಎಲ್ಲಿ ಕೆಲಸ ಮಾಡ್ತಾರೋ ಆಗ ಅವ್ರು ಬೇರೆ ಬೇರೆ ಅನ್ನಿಸ್ತಾರೆ. ಯಾರು ಯಾವ ಕೆಲಸ ಮಾಡ್ಬೇಕು ಅಂತ ಯಾರು ಹೇಳ್ತಾರೆ? ಮತ್ತೆ ಅದ್ ಹೇಗ್ ಗೊತ್ತಾಗುತ್ತೆ? ಭೀಮಾ, ಅದ್ಯಾಕೆ ಇದ್ಯಾಕೆ ಅಂತ ಹೀಗೆಲ್ಲ ಕೇಳ್ಬಾರ್ದು. ದೊಡ್ಡವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು. ಅವರು ನಮ್ಗಿಂತ ಜೀವನನ ಜಾಸ್ತಿ ನೋಡಿರ್ತಾರೆ. ಸುಮ್ನೆ ವಟ ಅಂತ ಪ್ರಶ್ನೆ ಕೇಳ್ಬಾರ್ದು. ನೆನ್ಪಿಟ್ಕೋ, ಎಲ್ರ ತರ ನಾವು ಇರ್ಬೇಕು. ಸುಮ್ನೆ ಪ್ರಶ್ನೆ ಕೇಳ್ಬಾರ್ದು. ಮತ್ತೆ ನೀನ್ ಹಾಗ್ ಮಾಡಿದ್ರೆ 4 ಜನರಿಂದ ಮರ್ಯಾದೆ ಸಿಗತ್ತೆ. ಅರ್ಥ ಆಯ್ತಾ ನಿನಗೆ? ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ಯೆ? ಸೌದೆನ ಕಮ್ಮಿ ಇಡು, ಇಲ್ಲ ಉರಿನಾದ್ರೂ ಕಮ್ಮಿ ಮಾಡೆ. ನೀನ್ ಯಾವಾಗ್ಲೇ ಕಲಿತೀಯ ಅಡ್ಗೆ ಮಾಡೋದನ್ನ? ಅತ್ತೆ, ನನಗ್ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ. ಏನೋ ಆಗಾಗ ಗಡಿಬಿಡಿ ಆಗತ್ತೆ. ಹಾಗಂತ ನೀನು ಹೀಗೆಲ್ಲ ಅನ್ಬೇಡ. ಮಾಡೋದು ಒಂದೇ ಕೆಲ್ಸ, ಅದ್ರಲ್ಲಿ ಗಡಿಬಿಡಿ ಬೇರೆ. ಏನಂದೆ? ಸ್ವಲ್ಪ ಜೋರಾಗಿ ಹೇಳು. ಅತ್ತೆ, ನಾನ್ ನಿನಗ್ ಹೇಳಿಲ್ಲ. ನಮ್ ಮನೇಲಿ ಚಿಕ್ಕಮ್ಮ ಅವರು ಬೇರೆ ಇದ್ದಾರಲ್ವಾ, ಅವರು ಸಹಾಯ ಮಾಡ್ಬೇಕಲ್ವಾ? ಅಪ್ಪ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ದಾರೆ, ಹೊಸಬ್ರವರು ಸಮಾಧಾನವಾಗಿರಿ ಅಂತ. ಆದ್ರೆ ಅವರು ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ಭೀಮರಾಯ, ನನ್ನ ಭೀಮರಾಯ.